ನಮಸ್ತೆ ಎಲ್ರಿಗೂ. ಇವತ್ತು ನಮಗೆ ಬಸಳೆ ಸಿಕ್ಕಿದೆ. ಈ ಬಸಳೆಯಲ್ಲಿ ಒಂದು ಸ್ಪೆಷಲ್ ರೆಸಿಪಿ ಮಾಡುವ, ಏನಂದ್ರೆ ಬಸಳೆ ಪುಂಡಿ ಅಂತ. ಸೊ ಇವತ್ತು ನಾವು ಬಸಳೆ ಪುಂಡಿ ಮಾಡ್ತಾ ಇದ್ದೇವೆ. ಬನ್ನಿ ನೋಡೋಣ ಹೇಗೆ ಮಾಡುವಂತ. ಫಸ್ಟ್ ನಾವು ಇದನ್ನ ಕ್ಲೀನ್ ಮಾಡ್ಕೋಬೇಕು. ಫಸ್ಟ್ ನಾವು ಇದನ್ನ ಸೊಪ್ಪು ಬೇರೆ ದಂಡು ಬೇರೆ ಮಾಡಿ ಕ್ಲೀನ್ ಮಾಡಿ ಇಟ್ಕೊಳ್ಳೋಣ. ಇನ್ನು ನಮಗೆ ಬಸಳೆ ಪುಂಡಿಗೆ ಬೇಕಾಗುವಂತ ಸಾಮಗ್ರಿಗಳು: ಒಂದು 3 ಕಪ್ಪು ಅಕ್ಕಿಯನ್ನು 3 ಅವರ್ ನಾವು ನೀರಲ್ಲಿ ನೆನೆಸಿ ಹಾಕಿಕೊಂಡ್ಕೊಳ್ಬೇಕು. ಆ ಅಕ್ಕಿ ಮತ್ತೆ ಸ್ವಲ್ಪ ತೆಂಗಿನಕಾಯಿ, ನಮಗೆ ಮಸಾಲೆಗೆ ತೆಂಗಿನಕಾಯಿ ಬೇಕಲ್ಲ ಅದಕ್ಕೆ. ಇನ್ನು ಉಪ್ಪು ಸ್ವಲ್ಪ ರುಚಿಗೆ ಬೇಕಾದಷ್ಟು, ಸ್ವಲ್ಪ ಸಾಸಿವೆ ಬೇಕಾಯ್ತಾ, ಸ್ವಲ್ಪ ಕರಿಬೇವು ಬೇಕು, ಮತ್ತೆ ಸ್ವಲ್ಪ ಮೆಂತೆ ಒಂದು ಚಿಟಿಕೆಯಷ್ಟು ಸಾಕು, 1 ಸ್ಪೂನು ಜೀರಿಗೆ, 2 ಸ್ಪೂನು ಕೊತ್ತಂಬರಿ, ಒಂದು 8 ಬ್ಯಾಡಗಿ ಮೆಣಸಿನಕಾಯಿ, 1 ಈರುಳ್ಳಿ, ಮತ್ತೆ ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಹುಳಿ ಆಯ್ತಾ, ನಮಗೆ ರುಚಿಗೆ ಸ್ವಲ್ಪ ಹುಳಿ ಬೇಕು. ಇನ್ನು ಮೇನ್ ಆಗಿ ಬೇಕಾಗೋದು ಬಸಳೆ ದಿಂಡು ಮತ್ತೆ ಬಸಳೆ ಸೊಪ್ಪನ್ನು ನಾನು ಬೇರೆ ಬೇರೆ ಆಗಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೇನೆ. ಕ್ಲೀನ್ ಮಾಡಿ ಇಟ್ಕೊಂಡಂತ ಬಸಳೆ. ಇಷ್ಟು ಸಾಮಗ್ರಿಗಳು ನಮಗೆ ಬಸಳೆ ಪುಂಡಿಗೆ ಬೇಕಾಗ್ತದೆ. ಫಸ್ಟ್ ನಾವು ಬಸಳೆ ದಿಂಡನ್ನು ನಾವು ಬೇಯಿಸ್ಕೊಳ್ಳೋಣ, ಯಾಕಂದ್ರೆ ಅದು ತುಂಬಾ ಹೊತ್ತು ಬೇಕಾಗಿದೆ. ಬಸಳೆ ಸೊಪ್ಪು ಮತ್ತೆ ದಿಂಡನ್ನು ಒಟ್ಟಿಗೆ ಹಾಕಿದ್ರೆ ಅದು ಅಷ್ಟು ಚೆನ್ನಾಗಿ ಬೇಯುವುದಿಲ್ಲ. ಅದಕ್ಕೆ ಫಸ್ಟ್ ನಾವು ಒಂದು ಕುಕ್ಕರ್ ಪಾತ್ರೆ ತಕೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕೊಳ್ತಿದ್ದೇವೆ. ಅದು ಬೇಯಲಿಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕೊಳ್ಳಿ. ಇನ್ನು ಅದಕ್ಕೆ ನಾವು ಕಟ್ ಮಾಡಿ ಇಟ್ಕೊಂಡಿರೋ ಬಸಳೆ ದಿಂಡನ್ನ ಅದಕ್ಕೆ ಹಾಕ್ತಾ ಇದ್ದೇವೆ. ಯಾಕಂದ್ರೆ ಅದು ಚೆನ್ನಾಗಿ ಬೇಯಬೇಕಲ್ಲ. ಒಂದು ಕುಕ್ಕರಲ್ಲಿ ಒಂದು 4 ವಿಷಿಲ್ ಬೇಯಿಸ್ಬೇಕು, ಕುಕ್ ಮಾಡಬೇಕು, ಇಲ್ಲಾಂದ್ರೆ ಚೆನ್ನಾಗಿ ಅದು ಬೇಯುವುದಿಲ್ಲ. ಅದಕ್ಕೋಸ್ಕರ ನಾನು ಕುಕ್ಕರ್ ತಗೊಂಡಿದ್ದೇನೆ. ಫಸ್ಟ್ ನಾವು ದಿಂಡನ್ನು ಮಾತ್ರ ಬೇಯಿಸ್ತಿದ್ದೇವೆ. ಅದಕ್ಕೆ ಸ್ವಲ್ಪ ಉಪ್ಪು ಹಾಕೊಳ್ಳಿ, ಇಲ್ಲಾಂದ್ರೆ ದಿಂಡಿಗೆ ಉಪ್ಪು ಎಳೆಯುವುದಿಲ್ಲ. ಅದಕ್ಕೆ ಫಸ್ಟಿಗೆ ನಾನು ಉಪ್ಪು ಹಾಕಿ ಒಂದು 4 ವಿಷಿಲ್ ನಾವು ಕುಕ್ ಮಾಡ್ತಾ ಇದ್ದೇನೆ ಕುಕ್ಕರಲ್ಲಿ. ಇನ್ನು ಅದಕ್ಕೆ ಮುಚ್ಚಳ ಮುಚ್ಚಿ ಒಂದು 4 ವಿಷಿಲ್ ಹಾಕಿಸ್ಕೊಳ್ಳಿ. ಇನ್ನು ನಾವು ಅಕ್ಕಿಯನ್ನು ನಾವು ನೆನೆ ಹಾಕಿದ್ವಿ ಆ ಅಕ್ಕಿಯನ್ನು ತಗೋಬೇಕು. ಬೆಳ್ತಿಗೆ ಅಕ್ಕಿ ಆಯ್ತು, 3 ಕಪ್ ಬೆಳ್ತಿಗೆ ಅಕ್ಕಿಯನ್ನು ನಾವು 3 ಗಂಟೆ ಹೊತ್ತು ನೀರಲ್ಲಿ ನೆನೆ ಹಾಕಿದ್ವಿ. ಅದನ್ನು ತೊಳೆದು ತಗೊಳ್ಳೋಣ. ಅದನ್ನು ಫಸ್ಟ್ ನಾವು ಗ್ರೈಂಡ್ ಮಾಡ್ಕೊಳ್ಳೋಣ ಆಯ್ತಾ. ಗ್ರೈಂಡ್ ಮಾಡಿ ಇದು ನಮಗೆ ಕಡುಬಿಗೆ ಬೇಕು, ಅದಕ್ಕೆ ನಾವು ಗ್ರೈಂಡ್ ಮಾಡ್ತೀವಿ. ಸ್ವಲ್ಪ ಅದಕ್ಕೆ ಉಪ್ಪು ರುಚಿಗೆ ಬೇಕಾದಷ್ಟು ಸ್ವಲ್ಪ ಉಪ್ಪು ಹಾಕೊಳ್ಳಿ, ಸ್ವಲ್ಪ ನೀರು ಹಾಕೊಳ್ಳಿ. ಯಾಕಂದ್ರೆ ಮಿಕ್ಸಲ್ಲಿ ಅರಿಯುವಾಗ ನಮಗೆ ಸ್ವಲ್ಪ ನೀರು ಹಾಕಿ ಆಗ್ತದೆ. ಅದಕ್ಕೋಸ್ಕರ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ. ಇನ್ನು ಇದನ್ನು ಇದು ನೀರಾಗಿರುತ್ತೆ, ಯಾಕಂದರೆ ಮಿಕ್ಸಿಯಲ್ಲಿ ಅರ್ದದಲ್ವ, ಸೊ ನೀರಾಗಿರ್ತದೆ. ಅದಕ್ಕೆ ನಾವು ಸ್ವಲ್ಪ ಪ್ಯಾನ್ ತಗೊಂಡು ಬಿಸಿ ಮಾಡ್ಕೊಳ್ಬೇಕು. ನಾವು ಅದನ್ನು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ, ಇಲ್ಲಾಂದರೆ ಹಿಡಿತದೆ ಪ್ಯಾನಲ್ಲಿ. ಸೊ ಸ್ವಲ್ಪ ಎಣ್ಣೆ ಹಾಕಿ ಈ ನಾವು ಅರ್ದಿಟ್ಟಂತಹ ಅಕ್ಕಿ ಉಂಟಲ್ಲ ಅದನ್ನು ಅದಕ್ಕೆ ಹಾಕಿ ನಾವು ಸ್ವಲ್ಪ ಬಿಸಿ ಮಾಡುವಾಗ ಅದು ಗಟ್ಟಿ ಆಗ್ತದೆ. ಇನ್ನು ನಾವು ಅರ್ದಿಟ್ಟಂತಹ ಅಕ್ಕಿಯನ್ನು ನಾವು ಈ ಪಾತ್ರೆಯಲ್ಲಿ ಪ್ಯಾನಲ್ಲಿ ಬಿಸಿ ಮಾಡ್ಕೊಳ್ಳೋಣ. ಆಗ ಅದು ಗಟ್ಟಿ ಆಗ್ತದೆ. ಯಾಕಂದರೆ ನಮಗೆ ಪುಂಡಿ ಮಾಡಲಿಕ್ಕೆ ಸ್ವಲ್ಪ ಗಟ್ಟಿ ಬೇಕಲ್ಲ, ನೀರಾದರೆ ಪುಂಡಿ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಿದ್ದೇನೆ, ಯಾಕಂದರೆ ಕೈಯಲ್ಲಿ ಹಿಡಿತಲ್ಲ ಆಮೇಲೆ, ಅದಕ್ಕೆ ಪುಂಡಿ ಮಾಡುವಾಗಿಲ್ಲ ಅಂದರೆ ಕೈಯಲ್ಲೆಲ್ಲ ಅಂಟುತ್ತದೆ ಅದಕ್ಕೆ. ಮತ್ತು ಪ್ಯಾನಲ್ಲಿ ಸಹ ಹಿಡ್ಕೊಳ್ತದೆ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಬಿಸಿ ಮಾಡಬೇಕು. ನೋಡಿ, ಇನ್ನು ನಾವು ಇದನ್ನು ಪುಂಡಿ ಮಾಡಲಿಕ್ಕೆ ಸುಲಭ ಆಗ್ತದೆ. ಸ್ವಲ್ಪ ಕೈಗೆ ಸ್ವಲ್ಪ ತೆಂಗಿನ ಎಣ್ಣೆ ಹಾಕೊಳ್ಳಿ, ಆಗ ತೆಂಗಿನ ಎಣ್ಣೆ ಹಾಕಿ ಹೀಗೆ ಪುಂಡಿ ಮಾಡಬೇಕು. ಸಣ್ಣ ಪುಂಡಿ ಮಾಡ್ಕೊಳ್ಬೇಕು. ನೋಡಿ, ಸಣ್ಣ ಪುಂಡಿ ನಾವು ನಾರ್ಮಲ್ ಆಗಿ ಕಡುಬು ಮಾಡ್ತೇವಲ್ಲ ಆ ಥರ ಅಲ್ಲ, ಸಣ್ಣ ಕಡುಬು ಆಯ್ತಾ. ಬಸಳೆ ಪುಂಡಿಗೆ ನಮಗೆ ಸಣ್ಣ ಕಡುಬು ಬೇಕಾದ್ದು. ಈ ಥರ ಪುಂಡಿ ಮಾಡಿ ಇಟ್ಕೊಳ್ಳಿ. ನೋಡಿ, ಈಗ ಕಡುಬು ನಮಗೆ ರೆಡಿಯಾಗಿದೆ, ಸಣ್ಣ ಕಡುಬು ರೆಡಿಯಾಗಿದೆ. ನಾವಾಗ ಕುಕ್ ಆಗಲಿಕ್ಕೆ ಅಂತ ಇಟ್ಟಂಥ ಬಸಳೆ ದಿಂಡನ್ನು ಈಗ ಕುಕ್ ಆಗಿದೆ, 4 ವಿಷಲ್ ಆಗಿದೆ, ನಾನು ತೆಗಿತಾ ಇದ್ದೇನೆ. ನೋಡುವ ಹೇಗೆ ಕುಕ್ ಆಗಿದೆ ಅಂತ ನೋಡುವ. ನೋಡಿ, ಕರೆಕ್ಟಾಗಿ ಕುಕ್ ಆಗಿದೆ ನಮಗೀಗ, ಚೆನ್ನಾಗಿ ಕುಕ್ ಆಗಿರ್ತದೆ, ಅದು ರೆಡಿಯಾಗಿದೆ. ಇನ್ನು ಅದಕ್ಕೆ ನಾವು ಕಟ್ ಮಾಡಿ ಇಟ್ಕೊಂಡಂತಹ ಬಸಳೆ ಸೊಪ್ಪನ್ನು ಹಾಕೊಳ್ತಿದ್ದೇವೆ. ಬಸಳೆ ಸೊಪ್ಪನ್ನು ಹಾಕೊಳ್ಳುವ. ನೀವು ಬಸಳೆ ಸೊಪ್ಪನ್ನು ಒಂದು 10 ನಿಮಿಷ ಬೇಯಿಸಿದ್ರೆ ಸಾಕಾಯ್ತು, ಬೇಗ ಬೇಯ್ತದೆ ಅದು. ಸೊ ಆಗ ನಾವು ಇದಕ್ಕೆ ಮಸಾಲ ರೆಡಿ ಮಾಡ್ಕೊಳ್ಳೋಣ. ನಾನಾಗ ತೆಗೆದಿಟ್ಟಂತಹ ಮೆಣಸು ಮತ್ತು ಕೊತ್ತಂಬರಿ, ಜೀರಿಗೆ ಅದನ್ನೆಲ್ಲ ಬಿಸಿ ಮಾಡ್ಕೊಳ್ಬೇಕು. ಒಂದು ಪ್ಯಾನ್ ಇಟ್ಕೊಳ್ಳೋಣ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಳ್ಳಿ, ಒಂದು 2 ಟೀ ಸ್ಪೂನ್ ಎಣ್ಣೆ ಹಾಕೊಳ್ಳಿ.
ನಾವು ಆಗ ತೆಗೆದಿಟ್ಕೊಂಡಂತಹ ಮಸಾಲೆಗೆ ಏನೆಲ್ಲ ಬೇಕು ಅದನ್ನೆಲ್ಲ ಇದಕ್ಕೆ ಹಾಕಿ ಬಿಸಿ ಮಾಡ್ಕೊಳ್ಳೋಣ ಆಯಿತಾ. ಈಗ ಬಿಸಿ ಆಗಿದೆ, ಬಿಸಿ ಆಗ್ತಾ ಬಂದಿದೆ. ಲಾಸ್ಟಿಗೆ ಇದಕ್ಕೆ ಸ್ವಲ್ಪ ಸಾಸಿವೆ ಮತ್ತು ತೆಂಗಿನಕಾಯನ್ನು ಹಾಕ್ಕೊಳ್ತಾ ಇದ್ದೇವೆ. ಇದು ಸಹ ಸ್ವಲ್ಪ ಬಿಸಿ ಆಗಬೇಕು. ಸ್ವಲ್ಪ ಬಿಸಿ ಆದರೆ ಸಾಕು. ನೆಕ್ಸ್ಟ್ ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ. ನಮ್ಮದು ಮಸಾಲ ರೆಡಿ ಆಗಬೇಕಲ್ಲ, ಅಲ್ಲಿ ಮಸಾಲೆ ಬೇಯುವಾಗ ನಮ್ಮದು ಮಸಾಲೆ ರೆಡಿ ಮಾಡಿಟ್ಕೊಳ್ಳೋಣ. ನಾವು ಮಸಾಲೆಯನ್ನು ಗ್ರೈಂಡ್ ಮಾಡ್ಕೊಳ್ಳೋಣ. ಎಲ್ಲ ಹಾಕಬೇಕು. ಅದಕ್ಕೆ ನಾವು ಕಟ್ ಮಾಡಿಟ್ಕೊಂಡು ಈರುಳ್ಳಿ ಸಹ ಹಾಕ್ಕೋಬೇಕು. ಸೊ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀವಿ. ನೋಡಿ ಬಸಳೆ ಕುಕ್ ಆಗಿದೆ. ಇನ್ನು ಅದಕ್ಕೆ ನಾವು ಸಣ್ಣ ಸಣ್ಣ ಮಾಡಿಟ್ಕೊಂಡಂತಹ ಕಡುಬನ್ನು ಹಾಕ್ಕೊಳ್ತಾ ಇದ್ದೇವೆ ಅದಕ್ಕೆ. ಅದು ಸಹ ಇನ್ನೊಂದು 1/4 ಗಂಟೆ ಕುಕ್ ಆಗಬೇಕಾಗ್ತದೆ. ಸೊ ಅದನ್ನು ಒಳ್ಳೆ ಕುದಿ ಬರುವಾಗ ಹಾಕಿ ಆಯಿತಾ. ಕುದಿ ಬರದಿದ್ದರೆ ಅದು ನಾವು ಮಾಡಿಟ್ಟಂಥ ಕಡುಬು ಫುಲ್ ನೀರಲ್ಲಿ ಹೋಗ್ತದೆ. ಇನ್ನು ಸ್ವಲ್ಪ ಹೊತ್ತು ಮುಚ್ಚಳ ಮುಚ್ಚಿ ಒಂದು 1/4 ಗಂಟೆ ಬೇಯಿಸಿದರೆ ಸಾಕು. ನೋಡಿ ಈಗ ಕುಕ್ ಆಗಿದೆ. ಇನ್ನು ನಾವು ಅರ್ದಿಟ್ಟಂತಹ ಮಸಾಲೆಯನ್ನು ಅದಕ್ಕೆ ಹಾಕ್ಕೊಳ್ತಾ ಇದ್ದೇವೆ. ಯಾಕೆ ನಮಗೆ ಎಷ್ಟು ನೀರು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಕೆಲವರಿಗೆ ನೀರು ಬೇಕಿದ್ರೆ ಹಾಕ್ಕೊಳ್ಳಿ. ಅದಕ್ಕೆ ಸ್ವಲ್ಪ ನೀರು ಜಾಸ್ತಿನೇ ಹಾಕ್ಕೊಳ್ಳಿ ಆಯಿತಾ. ಇಲ್ಲಾಂದರೆ ಅದು ಕಡುಬು ಸ್ವಲ್ಪ ಹೊತ್ತಾಗುವಾಗ ಅದು ಗಟ್ಟಿ ಆಗ್ತದೆ. ನೀರು ಹಾಕ್ಕೊಳ್ಳಿ, ಮಿಕ್ಸ್ ಮಾಡಿ. ಇನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇನ್ನು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆಯಿತಾ. ಮಿಕ್ಸ್ ಮಾಡ್ಕೊಳ್ಳಿ. ನಮ್ಮ ಮಸಾಲೆ ಚೆನ್ನಾಗಿ ಮಿಕ್ಸ್ ಆಗಬೇಕು. ಇದಕ್ಕೆ ಸ್ವಲ್ಪ ನೀರು ಸ್ವಲ್ಪ ಗಟ್ಟಿ ಉಂಟು, ಸ್ವಲ್ಪ ನೀರು ಹಾಕೊಳ್ಳಿ. ಎಷ್ಟು ಬೇಕು ನೀರು ಅದಕ್ಕೆ ಸಾಕಾಗಲಿಲ್ಲ ಅಂದರೆ ಮತ್ತೆ ಸಹ ಹಾಕ್ಕೊಳ್ಳಿ. ಸ್ವಲ್ಪ ನೀರಾಗಿ ಇರಲಿ. ಇದು ಸ್ವಲ್ಪ ಕುದಿ ಬರಲಿ ಆಯಿತಾ. ಅದು ಸ್ವಲ್ಪ ಹೊತ್ತು ಅದರಲ್ಲೇ ಕುದಿ ಬರಬೇಕು. ಸ್ವಲ್ಪ ಕುದಿ ಬಂದ ಓಪನ್ ಮಾಡುವ. ನೋಡಿ ರೆಡಿಯಾಗಿದೆ ಬಸಳೆ ಪುಂಡಿ. ಈಗ ರೆಡಿಯಾಗಿದೆ. ಒಳ್ಳೆ ಚೆನ್ನಾಗಿ ಕುದಿ ಬಂದಿದೆ ಆಯಿತಾ. ಚೆನ್ನಾಗಿ ಕುದಿ ಬಂದಾಗ ಕರೆಕ್ಟಾಗಿ ಮಸಾಲೆ ಎಲ್ಲ ಅದಕ್ಕೆ ಹಿಡ್ಕೊಂಡಿರ್ತದೆ. ಬಸಳೆ ಪುಂಡಿ ಈಗ ರೆಡಿಯಾಗಿದೆ. ಬಸಳೆ ಪುಂಡಿ ರೆಡಿ ಆಯಿತು. ಸರ್ವ್ ಮಾಡ್ಕೋತಾ ಇದ್ದೀವಿ. ಈಗ ಬಸಳೆ ಪುಂಡಿಯನ್ನು ಟೇಸ್ಟ್ ಮಾಡುವಂಥ ಟೈಮ್. ಎಸ್ ಗೈಸ್, ನಮ್ಮದು ಬಸಳೆ ಪುಂಡಿ ಈಗ ರೆಡಿ ಆಗಿದೆ. ಬನ್ನಿ ನಾವು ಬಸಳೆ ಪುಂಡಿ ತಿನ್ನೋಣ ಆಯಿತಾ.